एगो लुंगी लग, एगो लुंगी 100 ग्राम चीनी लगो रे। कहाँ कुछ है? अरे बा, यही लुंगी देखा खड़े को जिताबेगा। ना देखिए, नहीं साड़ियों भी नहीं है, देखिए यार, ना देखिए नहीं है साड़ी। कौची मिले? कौची? कहाँ कुछ मिला? नाम लिखा रहेगा तब मिलेगा। अरे बात है कि देंगे, आप ऐसे चोरी करेंगे अच्छा लगेगा, किसी का 2 घंटा बेच करेगा। अरे क्या मिला? खाली भाषण, मोदी मोदी भाषण। ये 50 रुपए की साड़ी, 50 की लुंगी, 20 का लच्छा। ಸೌಗತೆ ಮೋದಿ ಕಿಟ್ಗಳೆಲ್ಲ ಜುಮ್ಲಾ ಎ ಮೋದಿ ಆಗಿಬಿಟ್ಟವು. ಸೌಗತೆ ಮೋದಿ ಕಿಟ್ಗಳ ಬಗ್ಗೆ ಪಾಟ್ನಾದಲ್ಲಿ ಬಿಜೆಪಿಗೆ ರಾಜಕೀಯವಾಗಿ ಮುಜುಗರವನ್ನುಂಟು ಮಾಡಿದೆ. ಇದನ್ನ ಜುಮ್ಲಾ ಎ ಮೋದಿ ಎಂದು ಕರೆದು ಟೀಕಿಸಲಾಗ್ತಿದೆ. ಹೀಗೆ ವ್ಯಂಗ್ಯವಾಡಲು ಕಾರಣವೂ ಇದೆ, ನೋಡುತ್ತಾ ಹೋಗಿ. ಸೌಗತೆ ಮೋದಿ ಕಿಟ್ಗಳ ಬಗ್ಗೆ ಪಾಟ್ನಾದಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಿಟ್ಗಳನ್ನು ಬಿಜೆಪಿ ರಂಜಾನ್ ಮತ್ತು ಈದ್ ಸಂದರ್ಭದಲ್ಲಿ ಬಡ ಮುಸ್ಲಿಂ ಕುಟುಂಬಗಳಿಗೆ ವಿತರಿಸುವ ಉದ್ದೇಶದಿಂದ ಆರಂಭಿಸಿತ್ತು. ಆದರೆ ಪಾಟ್ನಾದಂತಹ ಕೆಲವು ಪ್ರದೇಶಗಳಲ್ಲಿ ಜನರು ಈ ಕಿಟ್ಗಳಲ್ಲಿ ಭರವಸೆಯಂತೆ ವೈವಿಧ್ಯಮಯ ವಸ್ತುಗಳು ಇಲ್ಲವೆಂದು ದೂರಿದ್ದಾರೆ. कुछ नहीं मिला, लुंगी मिला। मोदिया है तो बहुत कुछ देगा, चलते लालची से। कहाँ कुछ है? अरे बाबू रे, कहाँ कुछ दे रहा? यही लुंगी देखा खड़े को जिताबेगा। गंजो के कहाँ कुछ नहीं है, कुछ नहीं है। यार देखिए, कुछ नहीं है, देखिए ना, देखिए नहीं साड़ियों भी नहीं है, देखिए यार, ना देखिए नहीं है साड़ी। देखिए दो आदमी, देखिए इसको भी साड़ी नहीं है, देखिए देखिए नहीं है, नहीं है कुछ। देखिए इतना कुछ मिले कौची मिले, कौची कहाँ कुछ मिला? कौची मेवा है। मिला आपको? नहीं मिला। नाम लिखा रहेगा तब मिलेगा, नाम नहीं लिखा हुआ है, वही के चलते। अरे बात है कि देंगे, आप ऐसे चोरी करेंगे अच्छा लगेगा, किसी का 2 घंटा बेच करेगा। नहीं मिला जी, हाँ बोला। अरे क्या मिला? खाली भाषण, मोदी मोदी भाषण। ये 50 रुपए की साड़ी, 50 की लुंगी, 20 का लच्छा। बस उम्मीद थी कि कुछ बढ़ा देंगे, हम लोग का 6 महीने का राशन देंगे, 2 महीने का राशन देंगे, बड़ा चकित बनाने के लिए कुछ देंगे कि हम लोग बढ़िया से मना सके। इसमें क्या होगा? देखिए तो ये क्या है। ಅಧಿಕೃತ ಮಾಹಿತಿ ಪ್ರಕಾರ ಸೌಗತೆ ಮೋದಿ ಕಿಟ್ಗಳಲ್ಲಿ ದಾಲ್, ಅಕ್ಕಿ, ಸಕ್ಕರೆ, ಸರ್ಸೋ ತೈಲ್, ಖರ್ಜೂರ, ಒಣಹಣ್ಣುಗಳು, ಸೇವಿಯಾ, ಬೇಸನ್, ಸೂಜಿ, ಮಹಿಳೆಯರಿಗೆ ಸೂಟ್, ಪುರುಷರಿಗೆ ಕುರ್ತಾ ಪೈಜಾಮ್ ಇರಬೇಕಿತ್ತು. ಈ ವಸ್ತುಗಳು ಈದ್ ಮತ್ತು ರಂಜಾನ್ನಂತಹ ಹಬ್ಬಗಳಲ್ಲಿ ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದಿದ್ದವು. ಪಾಟ್ನಾದಲ್ಲಿ, ವಿಶೇಷವಾಗಿ ಬಿಹಾರದ ಕೆಲವು ಭಾಗಗಳಲ್ಲಿ ಜನರು ಈ ಕಿಟ್ಗಳಲ್ಲಿ ಕೇವಲ 250 ಗ್ರಾಂ ಸಕ್ಕರೆ, 1 ಲುಂಗಿ ಮಾತ್ರ ಇದೆ ಎಂದು ಆರೋಪಿಸಿದ್ದಾರೆ. ಅವರು ತಮಗೆ ಭರವಸೆ ನೀಡಿದ ಇತರ ಅಗತ್ಯ ವಸ್ತುಗಳಾದ ದಾಲ್, ಅಕ್ಕಿ, ಎಣ್ಣೆ, ಒಣಹಣ್ಣು ಇತ್ಯಾದಿ ಸಿಗಲಿಲ್ಲ ಎಂದು ಹೇಳಿದ್ದಾರೆ. ಇದರಿಂದಾಗಿ ಕೆಲವು ಮುಸ್ಲಿಂ ಮಹಿಳೆಯರು ಪ್ರತಿಭಟನೆ ನಡೆಸಿ ಪೋಸ್ಟರ್ಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭರವಸೆ ಮತ್ತು ವಾಸ್ತವದಲ್ಲಿ ವ್ಯತ್ಯಾಸ. ಬಿಜೆಪಿ ಈ ಕಿಟ್ಗಳಲ್ಲಿ ಹಲವು ವಸ್ತುಗಳನ್ನು ಒಳಗೊಂಡಿರುವುದಾಗಿ ಪ್ರಕಟಿಸಿತ್ತು. ಆದರೆ ಕೆಲವು ಪ್ರದೇಶಗಳಲ್ಲಿ ಕೇವಲ ಸಕ್ಕರೆ ಮತ್ತು ಲುಂಗಿ ಮಾತ್ರ ಸಿಕ್ಕಿದ್ದು ಜನರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಯೋಜನೆಯನ್ನ ಚುನಾವಣೆಗೆ ಮುನ್ನ ಮತದಾರರನ್ನು ಸೆಳೆಯುವ ತಂತ್ರವೆಂದು ವಿರೋಧಿಗಳು ಟೀಕಿಸಿದ್ದಾರೆ. ಆದರೆ ಕಿಟ್ನ ಗುಣಮಟ್ಟ ಕಡಿಮೆ ಇದ್ದಾಗ ಅದು ಉಲ್ಟಾ ಪರಿಣಾಮ ಬೀರಿದಂತಿದೆ. ಸರಿಯಾದ ಯೋಜನೆ ಮತ್ತು ಮೇಲ್ವಿಚಾರಣೆ ಇಲ್ಲದೆ ಕಿಟ್ಗಳನ್ನು ತಯಾರಿಸಿ ವಿತರಿಸಿದ್ದರಿಂದ ಕೆಲವೆಡೆ ಸಂಪೂರ್ಣ ವಸ್ತುಗಳು ತಲುಪಿಲ್ಲ ಎಂಬ ಆರೋಪವಿದೆ. ಈ ವಿಷಯದ ಬಗ್ಗೆ ಬಿಜೆಪಿಯಿಂದ ಇನ್ನೂ ಅಧಿಕೃತ ಸ್ಪಷ್ಟೀಕರಣ ಬಂದಿಲ್ಲ. ಆದರೆ ಈ ಘಟನೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.